ಈಗ ನಿಮ್ಗೆಲ್ಲ ಬೇಡಿಕೆ ನಾನು ಮೋಹನ್ ಅವರು ನನಗೆ ಹೇಳಿದ್ರು ತಹಶೀಲ್ದಾರ್. ಈಗ ನಾಳೆ ನಾಡಿದ್ದೊಳಗಡೆ RC ಮೇಡಮ್ ಜೊತೆ ನಾನು ಮೀಟಿಂಗ್ ಆಯೋಜನೆ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಪವರ್ ಇರುತ್ತೆ ಇದರಲ್ಲಿ ರಿಲೀಸ್ ಮಾಡ್ಲಿಕ್ಕೆ. ಅವರು ನಿಮ್ಮ ಬೇಡಿಕೆಗೆ ನಾನು ಸ್ಪಂದನೆ ಕೊಡ್ತೀನಿ. ಏಪ್ರಿಲ್ 1, 2, 3 ಒಳಗಡೆನೆ ನಾವು ಇದಕ್ಕೆ ಡೆಸಿಷನ್ ತಗೊಂಡು ಆರ್ಡರ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ನಾಡಿದ್ದು ಮೀಟಿಂಗ್ ಮಾಡ್ತೀವಿ. ಏಪ್ರಿಲ್ 1ನೇ ತಾರೀಕು 2ನೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ನಾಳೆ ನಾಡಿದ್ದು ಮೀಟಿಂಗ್ ಮುಗಿಸ್ಕೊಂಡು ನಿಮಗೆ ನಾನು ಮಾಹಿತಿಯನ್ನು ನೀಡ್ತೀನಿ. ಏನು ಇಶ್ಯೂ ಇಲ್ಲ, ಇದು ಮಾಡ್ತೀವಿ, ರೈತರ ಪರವಾಗಿ ಮಾಡ್ತೀವಿ. ಮೂರು ಕಡೆ ಬಿಡಬೇಕ್ರೆ, ಘಟಪ್ರಭಾ ಎಡದಂಡೆ ಮತ್ತು ಬಲದಂಡೆ GLBC ನಮಗೆ ಫಸ್ಟ್ ಈ ಕಡೆ ಬಿಟ್ಟು ನೆಕ್ಸ್ಟ್ ಈ ಕಡೆ ಬಿಡಬೇಕು ಸರ್. ಓಕೆ ಮಾತಾಡ್ತಾರ್ರಿ ಸರ್ ನಮಸ್ಕಾರ, ಗುರುಜಿ ಮಾತಾಡೋದು ಸರ್. ಗುರುಜಿ ನಮಸ್ತೆ ಸರ್ ಏನಿಲ್ಲ, 1-2 ತಾರೀಕು ಒಳಗೆ ತಾವು ಬಿಡ್ತೀನಿ ಅಂತೇಳಿ ಮಾತು ಕೊಟ್ಟರೆ ಹೋರಾಟ ಹಿಂದೆ ತಗೊಳ್ಬಿಡ್ತೀವಿ ಸರ್. ಈಗ ಹಂಗೆ ನಾನು ಏನ್ ಹೇಳ್ತಾ ಇದೀನಿ ಕೇಳಿ. ನಾಳೆ ನಾಡಿದ್ದು RC ಮೇಡಮ್ ಮೀಟಿಂಗ್ ಮಾಡಿಸ್ತೀನಿ 100%. ಹೌದು ಸರ್. ಅವರು ಅವರ ಡಿಸಿಷನ್ ಅಲ್ವಾ, ನಾನು ಅವ್ರ ಪರವಾಗಿ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಅವ್ರ ಆಶ್ವಾಸನೆ ಕೊಡ್ತಾ ಇದಾರೆ. ಹೌದು ಸರ್. ಫಸ್ಟ್ ಏಪ್ರಿಲ್ 1, 2, 3 ಒಳಗಡೆ ನಾವು ಫಸ್ಟ್ ರಿಲೀಸ್ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಹೌದು ಸರ್. ಅಂದ್ರೆ ನೀರಿಂದ ಬಹಳ ಕೊರತೆ ಇದೆ ಸರ್ ಈ ಭಾಗಗಳು. ಮಾಡೋಣ ರೈತರ ಪರವಾಗಿ ಮಾಡೋಣ. 3 ತಾರೀಕು ಒಳಗೆ 100% ಆಗುತ್ತೆ ಸರ್. ಆಗುತ್ತೆ ಹೆಂಗಪ್ಪ ಒಪ್ಪಿಗೆ ಅದ? ಆಗುತ್ತೆ ಒಂದ್ ನಿಮಿಷ ಸರ್ 3ನೇ ತಾರೀಕು 100% ಆಗುತ್ತೆ.